ಹಾಯ್, ಇವತ್ತು ರಸಗುಲ್ಲ ಮಾಡೋದು ಹೇಗೆ ಅಂತ ನೋಡೋಣ. ಅಂಗನವಾಡಿಲಿ ಕೊಡೋವಂಥ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ರಸಗುಲ್ಲ ಮಾಡೋದು ಹೇಗೆ ಅಂತ ನೋಡೋಣ. ರಸಗುಲ್ಲ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂದರೆ ಅರ್ಧ ಲೀಟರ್ ಮಿಲ್ಕ್ ಪೌಡರ್, 2 ಕಪ್ ಮಿಲ್ಕ್ ಮತ್ತು ಶುಗರ್ ಆ್ಯಂಡ್ ಏಲಕ್ಕಿಕಾಯಿ ಮತ್ತು ವಾಟರ್ನ ತೊಗೊಂಡಿದ್ದೀನಿ ಇಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ kg ಮಿಲ್ಕ್ ಪೌಡರ್ಗೆ 1 ಲೀಟರ್ ನೀರು ಹಾಕ್ಕೊಂಡು ಅದು ಉಗುರು ಬೆಚ್ಚಗಾದ್ಮೇಲೆ ಒಂದು ಬಬಲ್ಸ್ ಬರ್ದಿರೋ ಥರ ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಲ್ಕ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಯ್ತಿರ್ಬೇಕಾದ್ರೆ ಲೆಮನ್ ಜ್ಯೂಸ್ ಅಥವಾ ವಿನೆಗರ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ವಾಟರ್ ಸಪ್ರೇಟ್ ಆಗುತ್ತೆ. ಮತ್ತು ಮೇಲೆ ಬಂದಿರುತ್ತಲ್ಲ ಪನ್ನೀರ್ನ, ಅದನ್ನ ವೈಟ್ ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಅದನ್ನ ಸೋದಿಸ್ಕೊಬೇಕು. ಮತ್ತು ನಾವು ಆವಾಗಲೇ ಲೆಮನ್ ಜ್ಯೂಸ್ ಹಾಕಿರ್ತೀವಲ್ವ, ಅದ್ರ ಫ್ಲೇವರ್ ಬರಬಾರ್ದು ಅಂತೇಳಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಮತ್ತು ಅದನ್ನ ಟೈಟಾಗಿ ಕಟ್ಟಿ ಹಿಂಡಿ ಅದ್ರ ಮೇಲೆ ಒಂದು ಭಾರ ಇಟ್ಟು ಮಡಗಬೇಕು. ಒಂದು ½ ಆನ್ ಅವರ್ ಅದನ್ನ ಆ ಥರ ಭಾರ ಇಟ್ಟು ಮಡಗಬೇಕು. ಅದು ಕಾಟನ್ ಬಟ್ಟೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಥರ ಪನ್ನೀರಾಗಿರುತ್ತೆ. ಈ ಪನ್ನೀರನ್ನ ತೊಗೊಂಡು ನಾವು ಪುಡಿ ಪುಡಿ ಥರ ಇರುತ್ತೆ, ಅದು ನಾವು ಹಸ್ತದ ಸಹಾಯದಿಂದ ಅದನ್ನ ನಾದ್ಕೋಬೇಕು ಚೆನ್ನಾಗಿ. ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದು ಇವಾಗ ಪನ್ನೀರು ಪುಡಿ ಪುಡಿ ಥರ ಇದೆ. ಚೆನ್ನಾಗಿ ಹಸ್ತದ ಸಹಾಯದಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅದು ನಾವು ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡೋಕ್ಕಾಗಲ್ಲ. ನಾವೆಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ರಸಗುಲ್ಲ. ಈ ಥರ ಎಲ್ಲ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಮಾಡ್ಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೊಳ್ಳಿ. ಮತ್ತು ಒಂದು ಪಾತ್ರೆಯಲ್ಲಿ ½ ಲೀಟರ್ ನೀರು ಮತ್ತು ಒಂದು ಅರ್ಧ ಕಪ್ ಶುಗರ್ನ ಹಾಕಿ ಅದನ್ನ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆಗ್ತಿರಬೇಕಾದ್ರೆ ನಾವು ಮಾಡ್ಕೊಂಡಿರ್ತೀವಲ್ಲ ಪನ್ನೀರ್ ಉಂಡೆಗಳನ್ನ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ 1-5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಆಗಿದೆ ಅಂತ ನಮಗೆ ಅದು ನಾವು ಮಾಡಿರ್ತಕ್ಕಂಥ ಸೈಜ್ ಒಂಟು ಡಬಲ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಬಾಯ್ಲ್ ಆಗಿದೆ ಅಂತ. ಆಮೇಲೆ ಸ್ವಲ್ಪ ಸ್ಕ್ವೀಸ್ ಮಾಡಿ ಎತ್ತಿಟ್ಕೊಬೇಕು. ಮತ್ತು ಸಪ್ರೇಟಾಗಿ ಮಿಲ್ಕ್ ಮತ್ತು ಶುಗರ್ನ ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ನಾವು ಆವಾಗಲೇ ಸ್ಕ್ವೀಸ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ರಸಗುಲ್ಲನ, ಅದನ್ನು ಕೂಡ ಇದರೊಳಗಡೆ ಒಂದೊಂದಾಗಿ ಹಾಕಿರ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಪಿಸ್ತಾನ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕಷ್ಟೇ. ಇದು ತಣ್ಣಗಾದ್ಮೇಲೆ ರಸಗುಲ್ಲ ರೆಡಿ ಆಗುತ್ತೆ. ರಸಗುಲ್ಲನ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪಲ್ಲವಿ ನಾಗರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.